ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಉದ್ದನಗುಡ್ಡ ಹಿಲ್ ಸ್ಟೇಷನ್ಗೆ ಹೋಗಿದ್ವಿ. ಇದು ರಿಂಗ್ ರೋಡು. ಇಲ್ಲಿಂದ ರೈಟ್ ಸೈಡ್ ಹೋದರೆ ನಿಮಗೆ ಅಂಚಿಟಗೇರಿ ರೋಡ್ ಬರುತ್ತೆ. ಅಲ್ಲಿಂದ ನೀವು ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು. ಇದು ಹುಬ್ಬಳ್ಳಿಯಿಂದ 18 to 20 ಕಿಲೋಮೀಟರ್ಸ್ ಒಳಗಡೆನೇ ಇರುತ್ತೆ, ಹತ್ರನೇ ಇದೆ. ನೀವು ವಿಸಿಟ್ ಮಾಡಿ, ಭಾಳ ಚೆನ್ನಾಗಿರೋ ಪ್ಲೇಸ್ ನೋಡಿ. ಇಲ್ಲೆಲ್ಲ ಗಿಡ ಮರ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ರಸ್ತೆಯಲ್ಲಿ ಹೋಗ್ತಾ ಇದ್ದರೆ ಕೂಡ ಏನೋ ಒಂದು ಥರ ಹ್ಯಾಪಿನೆಸ್, ಒಂಥರ ಫೀಲ್ ಆಗುತ್ತೆ ನಿಮಗೆ. ಇದು ಹತ್ತಿರ ಬಂದಿದೆ ನೋಡಿ ಗುಡ್ಡ. ಇವಾಗ ಇಲ್ಲಿ ಸ್ವಲ್ಪ ಕಚ್ಚಾ ರೋಡ್ ಇದೆ, ನೀವು ನೋಡ್ಕೊಂಡೋಗಿ ನೋಡಿ. ರೋಡ್ ಈ ಥರ ಇದೆ, ಸ್ವಲ್ಪ ಸ್ಲೋ ಆಗಿ ಹೋಗ್ಬೋದು ನೀವು. ಇದು ಬೆಳಗ್ಗೆ ಹೋದರೆ ವ್ಯೂ ಭಾಳ ಚೆನ್ನಾಗಿರುತ್ತೆ. ಅಂದರೆ 7 o'clock 6:30 ಅಂದರೆ ನೀವು ಅಲ್ಲೇ ಇರಬೇಕು ನೋಡಿ. ಈ ಥರ ಗೇಟ್ ಇದೆ, ಎಂಟ್ರೆನ್ಸ್. ಇದು ಮಾರ್ನಿಂಗ್ 6 o'clock ಈವ್ನಿಂಗ್ 6 o'clock ಇದು ಓಪನ್ ಇರುತ್ತೆ. ನೀವು ವಿಸಿಟ್ ಮಾಡ್ಬೋದು ನೋಡಿ. ಇಲ್ಲಿ ಹೋಗ್ತಾ ಇದ್ದರೆ ಏನು ಎಲ್ಲೋ ಹೋಗ್ತಂಗೆ ಇರುತ್ತೆ, ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರಸ್ತೆ. ನಾವು ಸಿಟಿಯಲ್ಲಿದ್ದು ಎಷ್ಟು ದೊಡ್ಡ ಬಿಲ್ಡಿಂಗಲ್ಲಿದ್ದರು, ದೊಡ್ಡ ಕಾರಲ್ಲಿ ಓಡಾಡಿದ್ರು, ಎಲ್ಲಿ ಹೋದರೂ ಕೂಡ ಈ ನೇಚರಲ್ಲಿ ಸಿಗೋ ಫೀಲಿಂಗು, ಈ ಮನಃಶಾಂತಿ, ಪೀಸ್ಫುಲ್ಲು ಆಗಿರೋದು ಎಲ್ಲೂ ಸಿಗಲ್ಲ ನಮಗೆ ನೋಡಿ. ನಾವು ಹೋಗ್ತಾ ಇದ್ದೀವಿ, ಅಷ್ಟರೊಳಗೆ ಸ್ವಲ್ಪ ಜನ ಹೋಗಿ ರಿಟರ್ನ್ ಕೂಡ ಬರ್ತಾಯಿದ್ದಾರೆ. ನೋಡಿಲ್ಲ, ಮಂಜು ಇದೆ, ಏನು ಕಾಣಿಸ್ತಾ ಇಲ್ಲ. ಅಲ್ಲಿ ಬೈಕ್ ಪಾರ್ಕ್ ಮಾಡಿ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ ನೋಡಿ. ಇಲ್ಲಿಂದ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಹೋಗ್ಬೋದು ನೀವು ಇಲ್ಲಿಂದ ನೋಡಿ. ಇಲ್ಲಿಂದ ಟೆಂಪಲ್ ಕಾಣಿಸ್ತಾ ಇದೆ ನಿಮಗೆ. ಇದು ಬಸವೇಶ್ವರ ಟೆಂಪಲ್. ಇದು ನೋಡಿ, ಚಿಕ್ಕದಾಗಿದೆ ಆದರೆ ಭಾಳ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಜನ ಯೋಗ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಫಸ್ಟ್ ಈ ಕಡೆ ವ್ಯೂ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನೋಡಿ. ಇಲ್ಲಿಂದ ಪಕ್ಕದಲ್ಲೇ ಇದೆ, ಬೆಂಚ್ ಇದೆ. ಅಲ್ಲಿಂದ ಹೋದರೆ ಇಲ್ಲಿ ನೀವು ವ್ಯೂ ನೋಡ್ಬೋದು ನೋಡಿ. ಏನು ಕಾಣಿಸ್ತಾನೆ ಇಲ್ಲ. 7 o'clock ಬೆಳಗ್ಗೆ. ಇದು ಭಾಳ ಚೆನ್ನಾಗಿತ್ತು ನೋಡೋಕ್ಕೆ. ಆದರೆ ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು, ಯಾಕಂದರೆ ಸೈಡು ಏನಿಲ್ಲ, ಸೇಫ್ಟಿಗಾಗಿ ಕಲ್ಲ ಮೇಲೆ ನಿಂತ್ಕೊಂಡು ನೋಡಬೇಕು ನೀವು. ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕು ನೋಡಿ. ಇಲ್ಲಿ ಗುರುತು ಇದೆ, ಅಂದರೆ ನಂದಿದು ಹೆಜ್ಜೆ ಗುರುತು ಕೂಡ ಇದೆ. ಇಲ್ಲಿ ಸ್ಟೋರಿ ಇದೆ, ಏನು ನನಗಷ್ಟೇನು ಗೊತ್ತಿಲ್ಲ ಇದ್ರ ಬಗ್ಗೆ. 200 ವರ್ಷದ ಹಳೆ ದೇವಸ್ಥಾನ ಇದು. ಇಲ್ಲಿ ಶ್ರಾವಣ ಮಾಸದಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲೇ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಭಾಳ ಜನ ಬಂದು ವಿಸಿಟ್ ಮಾಡ್ತಾರಂತೆ ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಹೋಗಿ ವಿಸಿಟ್ ಮಾಡಿ, ಹತ್ರದಲ್ಲೇ ಇದೆ. ಆದರೆ ಬೆಳಗ್ಗೆ ಹೋದರೆ ನಿಮಗೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವರು ಅಜ್ಜವರು ಇಲ್ಲೇ ಪೂಜೆ ಮಾಡ್ತಾ ಇದ್ದಾರೆ ನಂದಿಗೆ. ನಾನು ಒಳಗಡೆ ಹೋಗಿ ದೇವಸ್ಥಾನ ನೋಡೋಣ ಅಂತ ಹೋಗಿದ್ದೆ. ಅಷ್ಟು ದೂರ ಹೋಗಿ ಒಳಗಡೆ ದೇವಸ್ಥಾನ ನೋಡಿಲ್ಲ ಅಂದರೆ ಎಷ್ಟು ನೋಡಿ. ಸಣ್ಣದಾಗಿದೆ ಆದರೆ ಭಾಳ ಚೆನ್ನಾಗಿದೆ. ಅಲ್ಲಿ ಭಾಳ ಜನ ಹೋಗಿ ಬರ್ತಾ ಇರ್ತಾರೆ ಭಕ್ತರು. ಇಲ್ಲಿ ಒಂದು ಕಲ್ಲಿಂದ ಮಾಡಿರುವ ಆಮೆ ಕೂಡ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಎದುರುಗಡೆಯಿಂದ ಕಾಲ್ದಾರಿ ಇದೆ. ಇಲ್ಲಿ ಆ ಕಡೆಯಿಂದ ಕೂಡ ನೀವು ಬರ್ಬೋದು. ಆದರೆ ಇವಾಗ ಭಾಳ ಗಿಡ ಮರಗಳೆಲ್ಲ ಇದೆ ಇಲ್ಲಿ.
ಹಾವು ಅದೆಲ್ಲ ಇರೋ ಚಾನ್ಸಸ್ ಇರುತ್ತೆ. ಆ ಕಡೆಯಿಂದ ಬರೋದೇ ಸೇಫ್ಟಿ ನಿಮಗೆ. ಈ ಕಡೆ ಹೋಗಬೇಡಿ. ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇಲ್ಲೇ 2 ದಾರಿ ಇದೆ. ನಾನು ಸ್ವಲ್ಪ ಅಷ್ಟೇ ಅಲ್ಲಿವರೆಗೆ ಹೋಗಿ ಮತ್ತೆ ತಿರುಗಿ ಬಂದಿದ್ದೀನಿ. ಇಲ್ಲಿಂದ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರೀ. ನೀವು ಕೂಡ ವಿಸಿಟ್ ಮಾಡಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ.